ತರ ಗುಹೆಗಳು ಈ ಊರಲ್ಲಿ ಸುಮಾರು ಇದಾವೆ. ಸಮ್ಮರ್ ಅಲ್ಲಿ ಕಾಣಿಸೋ ಒಂದು ಏನೋ ಸೌಂಡ್ ಆಗ್ತಿದೆ. ಬಾವಿನ ಕ್ಲೋಸ್ ಮಾಡಿದಾರಂತ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಜರ್ಮನಿನಲ್ಲಿರೋ ಒನ್ ಆಫ್ ದಿ ಪುಟ್ಟ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾವ ಹಳ್ಳಿಗೆ ಹೋಗ್ತಿದ್ದೀವಿ, ಏನು ಸ್ಪೆಷಾಲಿಟಿ ಆ ಹಳ್ಳಿದು ಅಂತೆಲ್ಲ ನಾವು ಅಲ್ಲಿಗೆ ಹೋಗ್ಬಿಟ್ಟೆ ತಿಳ್ಕೊಳ್ಳೋಣ. ಈ ಹಳ್ಳಿಗೆ ಬಂದು ನಾವು ಬಸ್ಸಲ್ಲಿ, ಟ್ರೈನಲ್ಲಿ ಮತ್ತೆ ಸ್ವಲ್ಪ ನಡ್ಕೊಂಡು ಕೂಡ ಹೋಗ್ಬೇಕು. ಸೊ ನಮ್ಮ ಜರ್ನಿನ ಶುರು ಮಾಡೋಣ. ಬಸ್ ಇಳ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 300 ಮೀಟರ್ ನಡಿಬೇಕು. ಇವಾಗ ನಾವು ಬಂದಿರೋ ಊರು ಬಂದ್ಬಿಟ್ಟು ಎಸಿಂಗ್ ಅಂತ. ಇದು ಜರ್ಮನಿಯ ಬವೇರಿಯನ್ ರೀಜನ್ ಅಲ್ಲಿರೋ ಒನ್ ಆಫ್ ದ ಸ್ಮಾಲೆಸ್ಟ್ ಮತ್ತೆ ಬ್ಯೂಟಿಫುಲ್ ಆಗಿರೋ ಊರು. ವಾವ್, ಇದೇ ನೋಡಿ ನಾವು ಬಂದಿರೋ ಎಸಿಂಗ್. ಹೇಗನ್ಸ್ತಿದೆ? ವ್ಯೂ ಮಾತ್ರ ಸೂಪರ್ ಆಗಿದೆ ಅಲ್ಲ. ಇನ್ನು ಊರೊಳಗೆ ಹೋಗಿಲ್ಲ, ಇನ್ನು ಎಂಟ್ರೆನ್ಸ್ ಅಲ್ಲಿ ಇದೀವಿ. ಎಂಟ್ರೆನ್ಸೇ ಇಷ್ಟು ಚೆನ್ನಾಗಿದೆ ಅಲ್ವಾ. ಈ ಹಳ್ಳಿ ಏನ್ ಎಸಿಂಗ್ ಅಂತ ಹೇಳಿದೆ, 2 ವಿಷಯಕ್ಕೆ ತುಂಬಾನೇ ಫೇಮಸ್. ಒಂದ್ ಬಂದ್ಬಿಟ್ಟು ಬಂಡೆ ಏನಿದೆ, ಬಂಡೆ ಎಕ್ಸಾಕ್ಟ್ಲಿ ಎಷ್ಟಿದೆಯೋ ಅಷ್ಟೇ ಹಳ್ಳಿ ಇದೆ. ಬಂಡೆ ಎಲ್ಲಿ ಶುರುವಾಗುತ್ತೋ ಅಲ್ಲಿ ಹಳ್ಳಿ ಶುರುವಾಗುತ್ತೆ, ಬಂಡೆ ಎಲ್ಲಿ ಕೊನೆ ಆಗಿದೆಯೋ ಅಲ್ಲಿ ಹಳ್ಳಿನೂ ಕೂಡ ಕೊನೆ ಆಗಿದೆ. ಅದೊಂದು ವಿಷಯ. ಇನ್ನೊಂದು ಬಂದ್ಬಿಟ್ಟು ಈ ವುಡನ್ ಬ್ರಿಡ್ಜ್. ಈ ಬ್ರಿಡ್ಜ್ ಬಂದು ಯುರೋಪ್ ಅಲ್ಲಿ ಒನ್ ಆಫ್ ದಿ ಲಾಂಗೆಸ್ಟ್ ವುಡನ್ ಬ್ರಿಡ್ಜ್. ಇದು ಟೋಟಲ್ ಆಗಿ 190 ಮೀಟರ್ ಇದೆಯಂತೆ. ಏನು 190 ಮೀಟರ್ ಎಲ್ಲ ದೊಡ್ಡದು ಅಂತ ಅನ್ಕೋಬಹುದು. ಈ ಬ್ರಿಡ್ಜ್ ಸ್ಪೆಷಾಲಿಟಿ ಕಂಪ್ಲೀಟ್ಲಿ ಈ ಬ್ರಿಡ್ಜ್ ನ ವುಡನ್ ಅಲ್ಲೇ ಮಾಡಿದ್ದಾರೆ. ಈವನ್ ಇದಕ್ಕೇನು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಬ್ರಿಡ್ಜ್ಗೆ, ಅದು ಕೂಡ ವುಡನ್ ಅಲ್ಲೇ ಇದೆ. ಇದನ್ನ ಸೈಕ್ಲಿಂಗ್ ಬ್ರಿಡ್ಜ್ ಅಂತಾನು ಕೂಡ ಕರೀತಾರೆ. ಒಂದೇ ರೀಸನ್ ಏನಪ್ಪಾ ಅಂದ್ರೆ ಸೈಕ್ಲಿಂಗ್ ಮಾಡೋರಿಗೆ ಮತ್ತೆ ಬೈ ವಾಕ್ ಹೋಗೋರಿಗೆ ಮಾತ್ರ ಈ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಿರೋದು. ನೋಡಿ, ಅಲ್ಲಿ ಬಂಡೆ ಅಲ್ಲಿಂದ ಶುರುವಾಗಿದೆ, ಹಳ್ಳಿ ಮನೆಗಳು ಕೂಡ ಅಲ್ಲಿಂದಾನೇ ಶುರುವಾಗಿದೆ. ಸೊ ಇಲ್ಲಿಂದ ಬರ್ತಾ ಬರ್ತಾ ನಿಮ್ಗೆ ಮನೆಗಳಿದಾವೆ. ಇದು ಊರಿಂದ ಎಂಟ್ರೆನ್ಸ್, ಮೇನ್ ಡೋರು. ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ ಸೆಂಟ್ರಡ್ ಲೊಕೇಶನ್ ಅಲ್ಲೇ ಮೇನ್ ಡೋರ್ ಇದೆ. ಸ್ವಲ್ಪ ಆ ಕಡೆ ಹೋದ್ವಿ ಅಂತಂದ್ರೆ ಬಂಡೆ ಕೊನೆ ಆಗುತ್ತೆ. ನೋಡಿ, ಅಲ್ಲಿ ಮನೆಗಳು ಕೂಡ ಕೊನೆ ಆಗುತ್ತೆ. ಇದು ಸಮ್ಮರ್ ಅಲ್ಲಿ ಕಾಣಿಸೋ ಒಂದು ವ್ಯೂ. ವಿಂಟರ್ ವ್ಯೂ ಯಾವ ತರ ಇರುತ್ತೆ ಅಂತ ನಾನೊಂದು ಫೋಟೋ ಹಾಕ್ತೀನಿ. ಊರ್ ಬಾಗ್ಲು ಅಂತಾರಲ್ಲ ನಮ್ ಕಡೆ ಎಲ್ಲ, ಅದೇ ರೀತಿ ಇದು ಈ ಹಳ್ಳಿಯ ಎಂಟ್ರೆನ್ಸ್. ಕಾರಲ್ಲಿರೋರಿಗೆಲ್ಲ ಬೇರೆ ರೂಟ್ ಇದೆ ಅನ್ಸುತ್ತಲ್ಲ. ಇದು ನಾನು ಅವಾಗ್ಲೇ ಹೇಳಿದ್ನಲ್ಲ, ಈ ಬ್ರಿಡ್ಜ್ ಮುಖಾಂತರ ಬಂದ್ರೆ ಬರೀ ಸೈಕಲ್ ಅಲ್ಲಿ ಮತ್ತೆ ನಡ್ಕೊಂಡ್ ಬರೋರಿಗೆ ಮಾತ್ರ. ಬೇರೆ ವೆಹಿಕಲ್ ಅಲ್ಲಿ ಬರೋರಿಗೆಲ್ಲ ಬೇರೆ ರೂಟ್ ಇದೆ. ಒಳಗಡೆ ಬರ್ತಿದ್ದಂಗೆ ನಂಗೆ ಏನ್ ಅನ್ಸ್ತಿದೆ ಅಂದ್ರೆ ಈ ಬೆಟ್ಟ ನಮ್ ತಲೆ ಮೇಲೆ ಬಂದಂಗೆ ಫೀಲ್ ಆಗ್ತಿಲ್ಲ. ಇಲ್ಲಿಂದ ಊರೊಳಗಡೆ ಬಂದೆ. ಒಳಗಡೆ ಬಂದಿದ ತಕ್ಷಣ ನನಗೆ ಈ ಬಾವಿ ಕಾಣಿಸ್ತು. ಈ ಬಾವಿ ನೋಡಿದ ತಕ್ಷಣ ಗೊತ್ತಾಯ್ತು, ಓ ನಾನು ಹಳ್ಳಿಗೆ ಬಂದಿದ್ದೀನಿ ಅಂತ. ಹಳ್ಳಿ ವೈಬ್ ಇಲ್ಲೇ ಸಿಕ್ತು. ಮೋಸ್ಟ್ಲಿ ಬಾವಿನ ಕ್ಲೋಸ್ ಮಾಡಿದಾರೆ ಅನ್ಸುತ್ತೆ. ಬಾವಿ ಪಕ್ಕ ಕಾರ್ ಪಾರ್ಕಿಂಗಿಗೆ ಸ್ಪೇಸ್ ಇದೆ, ಓಕೆನಾ. ಈ ಬಾವಿ ಹಿಂದೆ ಬ್ಯಾಂಕ್ ಕೂಡ ಇದೆ, ಯಾವುದೋ ಜರ್ಮನ್ ಬ್ಯಾಂಕ್ ಇದು. ಸೊ ಈ ಜರ್ಮನ್ ಬ್ಯಾಂಕಿಂದ ಈ ಕಡೆ ಬಂದ್ವಿ ಅಂತಂದ್ರೆ ಇಲ್ಲೊಂದು ಕೊಕ್ಕರೆದು ಫೌಂಟೇನ್ ಇದೆ. ಸ್ವಲ್ಪ ಯುನಿಕ್ ಆಗಿದೆ ಅಲ್ಲ ಇದು ಫೌಂಟೇನು. ಇದು ಬಾವಿ ನೀರೇ ಅನ್ಸುತ್ತೆ ಇದು ಬರ್ತಿರೋದು. ಚೆನ್ನಾಗಿದೆ. ಸೊ ಇದೆಲ್ಲ ಮನೆಗಳು ನೋಡಿ. ಮನೆ ಮುಂದೆನೆ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಈ ಡೋರ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಹಳೆ ಕಾಲದಲ್ಲಿ ಮನೆ ಒಳಗೆ ಹೋಗ್ಬೇಕಂದ್ರೆ ತಲೆ ಬುಗಿಸ್ಕೊಂಡು ಹೋಗ್ಬೇಕಿತ್ತಲ್ಲ, ಆ ಥರ ಇದೆ. ಈ ಊರು ಏನ್ ನೋಡ್ತಾ ಇದ್ದೀರಾ, ಈ ಊರಿಗೆ ತುಂಬಾನೇ ಹಿಸ್ಟ್ರಿ ಇದೆ. ಇದು ಬಂದು 10ನೇ ಶತಮಾನದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಊರಂತೆ. ಸೊ ಅವಾಗ ಯಾವ ರೀತಿ ಕನ್ಸ್ಟ್ರಕ್ಟ್ ಆಗಿತ್ತು ಊರು, ಇವಾಗ್ಲೂ ಅದೇ ರೀತಿ ಇದೆ. ಅಂದ್ರೆ ರಿನೋವೇಷನ್ ಮಾಡಿದ್ದಾರೆ, ಅಂದ್ರೆ ಕಂಪ್ಲೀಟ್ ಆಗಲ್ಲ, ಸುಮ್ನೆ ಪೇಂಟು ಅದು ಇದು ಚೇಂಜ್ ಮಾಡಿದ್ದಾರೆ. ಬಟ್ ಯಾವ ರೀತಿ ಆಗಿನ ಕಾಲದವ್ರು ಕಟ್ಟಿದ್ರು ಹಂಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಊರೊಳಗೇನೆ ಸೂರ್ಯಕಾಂತಿ ಬೆಳ್ಕೊಂಡಿದ್ದಾರೆ. ಸೊ ಸೂರ್ಯಕಾಂತಿ ಮಧ್ಯೆ ಐ ಥಿಂಕ್ ಇದು ರಾಗಿ, ಸೂರ್ಯಕಾಂತಿ ಮತ್ತೆ ರಾಗಿ ಮಿಕ್ಸ್ ಮಾಡಿ ಬೆಳೆದಿದ್ದಾರೆ. ಇಲ್ಲೆಲ್ಲ ಸೌದೆಗಳನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದಾರೆ. ಮೋಸ್ಟ್ಲಿ ವಿಂಟರಿಗೆ ಅನ್ಸುತ್ತೆ, ಇಲ್ಲ ಗೊತ್ತಿಲ್ಲ, ಏನಾದರೂ ಫರ್ನಿಚರ್ಗಳನ್ನ ಮಾಡೋಕ್ಕೂ ಇರ್ಬೋದು, ಐ ಡೋಂಟ್ ನೋ. ಚೆನ್ನಾಗಿದೆ ಅಲ್ವಾ. ಇಲ್ಲಿ ಮನೆ ಪಕ್ಕನೇ ಅಲ್ಲಿ ಚಿಕ್ಕದಾಗಿ ಒಂದು ಗದ್ದೆ ಮಾಡ್ಕೊಂಡಿದ್ದಾರೆ. ಇನ್ನು ಏನು ಬೆಳೆ ಬೆಳೆದಿಲ್ಲ, ಗಿಡಗಳು ಹಾಕಿಲ್ಲ ಅಲ್ಲಿ. ಅವಾಗಲೇ ಸೂರ್ಯಕಾಂತಿ ತೋರಿಸಿದ್ನಲ್ಲ, ಅದ್ರ ಪಕ್ಕದ ಜಾಗ ಇದು. ಅಲ್ಲೇ ಪಕ್ಕದಲ್ಲೇ ಮನೆ. ಈ ಮನೆ ಫುಲ್ ವುಡ್ಡಲ್ಲಿ ಕಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ. ಹಳ್ಳಿ ಮನೆ ವೈಬ್ ಅಂತೂ ಕರೆಕ್ಟಾಗಿ ಸಿಕ್ಸಿದೆ. ಮನೆ ಮುಂದೆ ಪುಟ್ಟ ಪುಟಾಣಿ ಗಿಡಗಳು. ಹಳ್ಳಿ ಅಂದರೆ ನಾವು ಎಲ್ಲೇ ಹೋಗ್ಲಿ, ನಮ್ಮ ಇಂಡಿಯಾ ಆಗಲಿ ಬೇರೆ ದೇಶದಲ್ಲಾರು ಹೋಗ್ಲಿ, ಹಳ್ಳಿ ವೈಬ್ ಹೆಂಗಿರ್ಬೇಕೋ ಹಂಗೆ ಇರುತ್ತಲ್ವ, ಒಂಚೂರು ಚೇಂಜ್ ಆಗಲ್ಲ. ಸೊ ಇದೇನು ಡಬ್ಬ ನೋಡ್ತಿದ್ದೀರಾ, ಇಲ್ಲಿ ಆಲೂಗಡ್ಡೆನ ಸೇಲಿಗೆ ಇಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಆಲೂಗಡ್ಡೆ ಸೇಲಿಗೆ ಇಟ್ಟಿದ್ದಾರೆ. 5 kg ಮತ್ತೆ
ಇಲ್ಲಿ 2.5 kg ಖಾಲಿ ಆಗಿದೆ. ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ, 2.5 kgಗೆ 4 euro ಅಂತ. ನಮಗೇನು 2.5 kg ಬೇಕಾ 5 kg ಬೇಕಾ ಅಂತ ನೋಡಿಕೊಂಡು ಇಲ್ಲಿ ಕಾಸು ಹಾಕೋಗ್ಬೇಕು. ಇದನ್ನ ಇಸ್ಕೊಳಕ್ಕೆ ಇಲ್ಲಿ ಯಾರು ಓನರ್ ಇಲ್ಲ, ನಮಗೆ ನಾವೇ ತಗೊಳ್ಳೋದು, ಇಲ್ಲಿ ದುಡ್ಡು ಹಾಕೋಗೋದು ಅಷ್ಟೇ. ಇದನ್ನ ಯಾರಾದ್ರೂ ಎತ್ಕೊಂಡು ಹೋಗ್ಬೋದು ದುಡ್ಡು ಕೊಡ್ದಂಗೆ ಅಲ್ವಾ. ಜನನ ಎಷ್ಟು ನಂಬ್ತಾರೆ ಹಳ್ಳಿಗಳಲ್ಲಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಈ ಮನೆಗಳು, ಅದ್ರಲ್ಲಿ ಅವೆರಡು ಮನೆ ನೋಡಿ ಫುಲ್ ವುಡ್ಡಲ್ಲೇ ಕಟ್ಟಿದ್ದಾರೆ, ಫುಲ್ ಮರದಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲಿ ಮರ ಕಡ್ದು ಹಾಕಿದ್ರಲ್ಲ, ಮೋಸ್ಟ್ಲಿ ಅಲ್ಲಿ ಆ ಮರಗಳನ್ನೆಲ್ಲ ಈ ತರ ಯೂಸ್ ಮಾಡ್ತಾರೆ ಅನ್ಸುತ್ತಲ್ವಾ. ಇರ್ಬೋದು. ನಾಯಿ ನೋಡ್ರಿ ಹೆಂಗಿದೆ, ನಾಯಿನೂ ವಾಕಿಂಗ್ ಕರ್ಕೊಂಡ್ ಬರ್ತಾರಲ್ಲಪ್ಪ, ಜಿಜಾಂಗ್. ಅಯ್ಯಪ್ಪ, ನಾಯಿ ಅಂದ್ರೆ ಭಯ ಆಗುತ್ತೆ ನಂಗೆ ಜರ್ಮನಿಗೆ ಬಂದ್ಮೇಲೆ. ಹಲೋ ಹಲೋ ಹಲೋ. ಯಾಕೆ ಅವತ್ತು ಅಟ್ಟಿಸ್ಕೊಂಡ್ ಬಂದಿತ್ತಲ್ಲ. ಯಾವತ್ತು? ನನಗೆ ಯೂಶಲಿ ನಾಯಿ ಬೆಕ್ಕು ಅಂದರೆ ಫುಲ್ ಇಷ್ಟ. ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮ ಮನೇಲಿ ನಾಯಿ ಬೆಕ್ಕು ಎಲ್ಲ ಸಾಕಿದ್ದಾರೆ. ಜರ್ಮನಿಗೆ ಬಂದಮೇಲೆ ನನಗೆ ನಾಯಿ ಅಂದರೆ ಭಯ ಶುರುವಾಗಿದೆ. ಯಾಕಂದರೆ ನಮ್ಮ ಮನೆ ಹತ್ರ ಒಂದು ನಾಯಿ ನನಗೂ ನನ್ನ ಹಸ್ಬೆಂಡ್ಗೂ ಒಂದ್ಸಲ ಅಟ್ಟಿಸ್ಕೊಂಬಂದಿತ್ತು. ಜಸ್ಟ್ ಅವಾಗ ತಾನೇ ಬಸ್ ಇಳಿದ್ವಿ, ಅವ್ರ ಕಾರಿಗೆ ಅದನ್ನು ಕಟ್ಟಿದ್ರು. ಇಳ್ದಿದ ತಕ್ಷಣನೇ ಅದು ಬಿಚ್ಕೊಂಡು ಅಟ್ಟಿಸ್ಕೊಂಬಂದ್ಬಿಡ್ತು. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನಾನೊಂದಿಕ್ಕು, ನನ್ನ ಹಸ್ಬೆಂಡ್ ಒಂದಿಕ್ಕು. ಇಲ್ಲಿ ನಾಯಿ ಕಚ್ಚಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೋದು, ಬಟ್ ನಮ್ಮ ಪ್ರಾಣಕ್ಕಿಂತ ಇಂಪಾರ್ಟೆಂಟಾ ಏನಂತ್ಯ? ಈ ಮನೆ ನೋಡಿ ಹೆಂಗಿದೆ, ಇದು ನೋಡ್ರಿ ಕಾಂಪೌಂಡ್ ಹೆಂಗ್ ಹಾಕಿದ್ದಾರೆ. ಇದು ಸುಮ್ಮನೆ ಹೆಸ್ರಿಗೆ ಮಾತ್ರ ಡೋರು, ಏನೂ ಇಲ್ಲ, ಜಸ್ಟ್ ತೀರ್ ಮಾತ್ರ ಇದೆ ಒಳಗಡೆ ಹೋಗೋಕ್ಕೆ. ಕಾಂಪೌಂಡು ಅಷ್ಟೇ, ಏನಿಲ್ಲ, ಫುಲ್ಲು ಅಲ್ಲಲ್ಲೊಂದು ಕಡ್ಪಕಲ್ಲಿ ನಿಲ್ಸಿದ್ದಾರೆ. ಚೆನ್ನಾಗಿದೆ ಅಲ್ಲ. ಈ ರೋಡಲ್ಲಿ ನಾನು ಹೋಗ್ತಾ ಇದ್ರೆ ಒಂದೊಂದು ಮನೆ ಥರ ಕಾಣಿಸ್ತದೆ. ಕಾರ್ ಪಾರ್ಕಿಂಗಿಗೆ ಇದು ಕಟ್ಟಿರೋದು ಚಿಕ್ಕದಾಗ ಒಂಥರ ವುಡ್ಡಲ್ಲಿ. ಅದು ಡಸ್ಟ್ಬಿನ್ನಿಗೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ನೋಡು ಊರ್ನ. ಸೊ ಇವೆಲ್ಲ ವಾಸ ಮಾಡ್ತಿರೋ ಮನೆಗಳು, ಅಂದ್ರೆ ಇಲ್ಲಿಂದ ಲೋಕಲ್ ಲೈಟ್ಸ್ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದಾರಲ್ವಾ ಮನೆ ಸುತ್ತಮುತ್ತ. ಮತ್ತಿದು ಟೂರಿಸ್ಟ್ ಲೊಕೇಶನ್. ನಮ್ ಕಡೆ ಎಲ್ಲ ಟೂರಿಸ್ಟ್ ಲೊಕೇಶನ್ ಅಂದ್ರೆ ಹೆಂಗಿರುತ್ತೆ, ಎಷ್ಟು ಗಲೀಜಾಗಿರುತ್ತೆ. ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ, ಚಂದ ಮೇಂಟೈನ್ ಮಾಡಿದ್ದಾರೆ. ಇವೆಲ್ಲ ಫುಲ್ ಹಳೆ ಮನೆಗಳು, ಇಲ್ಲಿ ಯಾರು ವಾಸ ಇಲ್ಲ. ಒಂದ್ ರೀತಿ ವಾಸ ಮಾಡಕ್ ಬಿಟ್ಟು ತುಂಬಾ ವರ್ಷಗಳಾದಂಗಿದೆ. ಒಂದ್ ರೀತಿ ಗೋಡನ್ ತರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸೌದೆ ಕೂಡ ಇಟ್ಕೊಂಡಿದ್ದಾರೆ ನೋಡ ಆ ಮನೆಗಳೊಳಗಡೆ. ರಿನೋವೇಟ್ ಮಾಡ್ತಾ ಇದಾರೆ ನೋಡು, ಇವಾಗ ಹೆಂಗೆ ಹೊಡೆದಾಕಿದ್ರು ಹಂಗೆ ಕಟ್ತಾರೆ. ಸೊ ಇಲ್ಲೆಲ್ಲ ರಿನೋವೇಷನ್ ಕೂಡ ಮಾಡ್ತಾ ಇದಾರೆ. ಅಂದ್ರೆ ಊರ್ನೇನೋ ಹಾಳು ಮಾಡ್ತಿಲ್ಲ, ಇರೋ ಮನೆನೇ ಸ್ವಲ್ಪ ಆಲ್ಟರ್ ಮಾಡ್ತಾ ಇದಾರೆ ಅಷ್ಟೇ. ಅಂದ್ರೆ ಔಟ್ ಸೈಡ್ ಸೇಮ್ ಹಂಗೆ ಇರುತ್ತೆ, ಇಟ್ಟು ಹಳೆ ಮನೆ ಹೆಂಗಿತ್ತು ಹಂಗೆ ಇರುತ್ತೆ. ಜಸ್ಟ್ ಹೊಸದಾಗಿ ಎಲ್ಲ ಕಟ್ತಾರೆ. ಮತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇರೆ ರೀತಿ ಆಲ್ಟರ್ ಮಾಡ್ಕೊಂತಾರೆ. ಔಟ್ ಸೈಡ್ ಲುಕ್ ಮಾತ್ರ ಹಂಗೆ ಇಡ್ತಾರೆ, ಹಂಗೆ ಇರುತ್ತೆ. ಬೇರೆ ಅಲ್ಲ, ನಿನಗೆ ಬಿಲೀವ್ ಮಾಡಕ್ ಆಗ್ತಿದ್ಯಾ ಇದೆಲ್ಲ ಒಂದು 10ನೇ ಶತಮಾನದ ಊರಂತಂದ್ರೆ? ಈ ಊರಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇಲ್ಲೆಲ್ಲ ಒಂದು ಟೈಮಲ್ಲಿ ಆದಿಮಾನವರು ವಾಸ ಮಾಡ್ತಿದ್ರಂತೆ. ಅದಕ್ಕೆ ಸಾಕ್ಷಿ ಕೂಡ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಈ ಮನೆ ಹತ್ರ ಸೌದೆ ಹೆಂಗ್ ಸ್ಟೋರ್ ಮಾಡ್ಕೊಂಡಿದ್ದಾರೆ ನೋಡಿ. ಏನಕ್ಕೆ ಸ್ಟೋರ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಚಳಿಗಾಲಕ್ಕೆ ಸ್ಟೋರ್ ಮಾಡಿದಾರೋ ಅಥವಾ ಏನಾದ್ರು ಫರ್ನಿಚರ್ಗಳನ್ನ ಮಾಡಕ್ಕೆ ಸ್ಟೋರ್ ಮಾಡಿದಾರೋ ಗೊತ್ತಿಲ್ಲ. ಇಲ್ಲಿ ಮೋಸ್ಟ್ ಆಫ್ ದ ಮನೆಗಳೆಲ್ಲ ವುಡ್ಡಲ್ಲೇ ಇದೆ. ಈ ಡೋರು ಮತ್ತೆ ಕೆಲವುದು ಮೇಲ್ಗಡೆ ವಾಲು ಎಲ್ಲ ವುಡ್ಡಲ್ಲೇ ಇದೆ. ಸಗಣಿ ಸ್ಮೆಲ್ ಬರ್ತಿದಲ್ಲ ಇಲ್ಲಿ ಬರ್ತಿದ್ರೆ. ಇಲ್ಲೇನು ಹಸುಗಳು ಕಟ್ಟಾಕ್ ಮಾಡಿದಾರ, ಐ ಡೋಂಟ್ ನೋ ಏನಕ್ಕೆ ಅಂತ. ಬಟ್ ಇಲ್ಲಂತೂ ನಾವು ಓಡಾಡ್ತಿದ್ರೆ ನಂಗೆ ಸಗಣಿ ಸ್ಮೆಲ್ ಬರ್ತದೆ. ಸೊ ಈ 2 ಮನೆಗಳ ಮಧ್ಯೆ ಒಂದು ಡೋರ್ ಕಾಣಿಸ್ತಾ ಇದೆ ಅಲ್ವಾ. ಈ ಡೋರ್ ತೆಗೆದ್ವಿ ಅಂದ್ರೆ ಒಂದು ಚಿಕ್ಕದಾಗಿ ಓಣಿ ಇದೆ. ಸೊ ಈ ಓಣಿ ಮುಖಾಂತರ ಹಿಂದ್ಗಡೆ ಹೋಗ್ಬೋದು. ಸೇಮ್ ಹಳ್ಳಿನೇ. ಮತ್ತೆ ಮನೆ ವಿಂಡೋಗಳಿಂದ ಆ ಫ್ಲವರ್ಗಳು ಹ್ಯಾಂಗ್ ಆಗಿರುತ್ತಲ್ಲ, ಅದು ನೋಡಕ್ ಚೆನ್ನಾಗಿರುತ್ತಲ್ಲ. ಇಲ್ಲಿ ಗಾಳಿ ಬಂದಾಗೆಲ್ಲ ಚಿಕ್ಕ ಪುಟ್ಟ ಕಲ್ಗಳೆಲ್ಲ ಕೆಳಗೆ ಬೀಳ್ತಾವಲ್ಲ, ಸೊ ಆ ಥರ ಬೀಳ್ಬಾರ್ದು ಅಂತ ಪ್ರೊಟೆಕ್ಷನ್ ಮಾಡಕ್ಕೆ ಫೆನ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಬಂಡೆಗೆ. ಹೌದು, ಡೇಂಜರ್ ಇದು ಗೊತ್ತಾ, ಈ ತರ ಬಂಡೆ ಕೆಳಗ್ ಮನೆ ಕಟ್ಕೊಳ್ಳೋದು. ಈ ಮನೆ ಏನ್ ಕಾಣ್ತಿದೆ ಹಿಂದೆಗಡೆ ನೋಡಿ, ಎಕ್ಸಾಕ್ಟ್ ಆಗಿ ಬಂಡೆಗೆ ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ. ಬಂಡೆಗೆ ಯಾಕೆ ಅಂಟಿಸ್ಬಿಟ್ಟಿದ್ದಾರೆ. ಈ ಊರು ಬಂದು ಸ್ಟ್ರೈಟ್ ಇದೊಂದೇ ರೋಡ್, ಆ ಕೊನೆಯಿಂದ ಈ ಕೊನೆವರೆಗೂ ಅಷ್ಟೇ ಇದೆ. ಚೆನ್ನಾಗಿದೆ ಊರು.
ಚಿಕ್ಕದಾಗಿ ಚೊಕ್ಕದಾಗಿ ಕ್ಲೀನಾಗಿ ಚೆನ್ನಾಗಿದೆ. ಸೊ ಈ ಊರಿಂದು ಮೇನ್ ಅಟ್ರಾಕ್ಷನ್ನೇ ಈ ಬಂಡೆ ಕೆಳಗಡೆ ಇರೋ ಹಳ್ಳಿ ಅಂತ, ಮತ್ತೆ ಈ ಬ್ರಿಡ್ಜು. ಇನ್ನೊಂದು ಅಟ್ರಾಕ್ಷನ್ ಏನಪ್ಪಾ ಅಂತಂದ್ರೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಾ ನಿಮಗೆ ಕೋಟೆ, ಆ ಕೋಟೆನ ಈ ಬಂಡೆನ ಹತ್ಕೊಂಡೋಗಿ ಹೈಕ್ ಮಾಡ್ಕೊಂಡೋಗಿ ಕೆಲವ್ರು ವಿಸಿಟ್ ಮಾಡ್ತಾರೆ. ಊರು ಒಳಗಡೆ ಹೋದಾಗ ಒಬ್ರು ಜನನೇ ಕಾಣಿಸ್ತಿಲ್ಲ. ಬಟ್ ಇಲ್ಲೊಂದೇ ಒಂದು ರೆಸ್ಟೋರೆಂಟಲ್ಲಿ ಬರೋ ಜನ ಎಲ್ಲ ಇದ್ದಾರೆ ನೋಡಿ. ಸೊ ಇಲ್ಲಿ ಬವೇರಿಯಾದಲ್ಲಿ ಯಾರೆಲ್ಲ ವಾಸ ಇದ್ದಾರೆ ಅವರಿಗೆ ಒನ್ ಡೇ ಪಿಕ್ನಿಕ್ಗೆ ಇದು ಒಳ್ಳೆ ಲೊಕೇಶನ್ ಅಂತ ಹೇಳ್ತೀನಿ. ಇಲ್ಲಿ ತುಂಬ ರೆಸ್ಟೋರೆಂಟ್ಗಳು ಕೂಡ ಇದ್ದಾವೆ, ನೀವು ಅಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅಥವಾ ಮನೆಯಿಂದ ಏನಾದ್ರು ಸ್ನ್ಯಾಕ್ಸು ಊಟ ತಿಂಡಿ ಕಟ್ಕೊಂಡ್ಬಂದಿದ್ರೆ ಕುತ್ಕೊಂಡು ತಿನ್ನೋಕೆ ಪ್ಲೇಸ್ ಕೂಡ ಇದೆ. ಸೊ ನಾವು ಬರ್ತಾ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ವಿ, ಇವಾಗ ಕುತ್ಕೊಂಡು ತಿಂತೀವಿ. ಈ ಬಂಡೆ ಮೇಲ್ಗಡೆ ಒಂದು ಕೋಟೆ ಇದೆ ಅಂತ ಅವಾಗಲೇ ಹೇಳ್ದೆ ಅಲ್ವಾ. ಆ ಕೋಟೆನ ಯೂಶಲಿ ಕೋಟೆ ಅಂತಂದ್ರೆ ರಾಜರುಗಳು ವಾಸ ಮಾಡಕ್ಕೆ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಲ್ವಾ ಆಗಿನ ಕಾಲದಲ್ಲಿ. ಈ ಕೋಟೆ ಬಂದು ರಾಜರು ವಾಸ ಮಾಡಕ್ ಅಷ್ಟೇ ಅಲ್ಲ, ಇಲ್ಲಿನ ಸುತ್ತಮುತ್ತ ಪ್ರದೇಶನ ರಕ್ಷಣೆ ಮಾಡೋಕ್ಕೂ ಕೂಡ ಈ ಕೋಟೆನ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಇದು ಸ್ವಲ್ಪ ಹೈಕಿಂಗ್ ರಿಸ್ಕ್ ಇದೆ, ಅಷ್ಟೊಂದು ಈಸಿ ಇಲ್ಲ, ಹೋಗೋರು ಹೋಗ್ತಾರೆ. ಇವರಲ್ಲಿ ಇನ್ನೊಂದು ಅಟ್ರಾಕ್ಷನ್ ಇದೆ, ಏನಪ್ಪಾ ಅಂದ್ರೆ ಆದಿಮಾನವರೆಲ್ಲ ವಾಸ ಇದ್ರಲ್ಲ ಆ ಕಾಲದ್ದು ಗುಹೆಗಳು ಕೂಡ ಇದೆಯಂತೆ. ಇದು ಬಂದು ಈ ಬ್ರಿಡ್ಜ್ ಇದೆಯಲ್ಲ ಊರಿನ ಎಂಟ್ರೆನ್ಸ್, ಅಲ್ಲಿಂದ ಆಪೋಸಿಟ್ ಅಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಷ್ಟೇ. ಮತ್ತೆ ನನ್ನ ಆಡಿಯನ್ಸ್ಗೆ ಒಂದು ಪ್ರಶ್ನೆ, ನಿಮಗೆ ನಾನು ಈ ತರ ಹಳ್ಳಿಗಳನ್ನ ತೋರ್ಸೋದು ಇಷ್ಟ ಆಗುತ್ತೋ ಅಥವಾ ಸಿಟಿ ವೈಬ್ನ ತೋರ್ಸಿದ್ರೆ ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ, ಓಕೆನಾ? ಇವಾಗ ದಾರಿನಲ್ಲಿ ಹೋಗ್ತಾ ಒಂದು ಬ್ರಿಡ್ಜ್ ಇದೆ, ಇವಾಗ ನಾವು ಆ ಬ್ರಿಡ್ಜ್ನ ಕೂಡ ಹತ್ಕೊಂಡು ಹೋಗ್ಬೇಕು. ಆವಾಗಲೇ ನೋಡಿದ್ರಲ್ಲ ಆ ಬ್ರಿಡ್ಜಿಗಿಂತ ದೊಡ್ಡದಾಗಿದೆ, ಸ್ವಲ್ಪ ಸ್ಕೇರಿ ಕೂಡ ಇದೆ. ಇದು ಕೂಡ ವುಡನ್ ಬ್ರಿಡ್ಜೆ, ಆದರೆ ಕಂಪ್ಲೀಟ್ಲಿ ಎಲ್ಲ ಐರನ್ ಎಲ್ಲ ಯೂಸ್ ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ. ಸ್ಕೇರಿ ಅಂತ ಏನಕ್ಕೆ ಅಂತ ಅಂದ್ರೆ ಒಳ್ಳೆ ಹಾವು ಥರ ಹಿಂಗೆ ವೇವಿ ಇದೆ ನೋಡಿ. ಇವಾಗ ಇದನ್ನ ಹತ್ಕೊಂಡು ಹೋಗ್ಬೇಕು. ಬೆಟ್ಟ ಹತ್ತದಂಗಿದೆ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಟಚಕ್ ಅಂತ ಡೌನ್ ಇದೆ. ಏನಂತ್ಯಾ, ನಿಂಗೆ ಇಷ್ಟ? ಇದು ಉಡನ ಇದೆಂತ ಮತ್ತೆ ಮಧ್ಯ ಮಳೆ ಬಂದ್ರೆ ಏನಿದು ಸಿಮೆಂಟಾ? ಸಿಮೆಂಟ್ ಅದ ವೆಲ್ ತರ ಕ್ಲಾತ್ ಅದು. ಕ್ಲಾತಾ? ಓಕೆ, ಬಟ್ ಇಲ್ಲಿಲ್ಲ ನೋಡು, ಅಲ್ಲಿ ಮಾತ್ರ ಇದೆ. ಇದೆಯಲ್ಲ. ಓಕೆ, ಆ್ಯಕ್ಚುಲಿ ನಾನು ಈ ಥರ ಟೂರಿಸ್ಟ್ ಸ್ಪಾಟ್ಗಳಿಗೆ ಬರ್ತೀನಲ್ಲ ಜರ್ಮನಿನಲ್ಲಿ, ಯಾವುದೇ ಹಳ್ಳಿ ಆಗಲಿ ಅಥವಾ ಟೂರಿಸ್ಟ್ ಲೊಕೇಶನ್ಗಳು ಇರ್ತಾವಲ್ಲ, ಅಲ್ಲಿ ನಾನು ನೋಡೋದು ಎಂಥವ್ರನ್ನೆಲ್ಲ ಏಜ್ ಆಗಿರೋರ್ನೇ ಜಾಸ್ತಿ. ಬೋಟಿಂಗ್ ಕೂಡ ಮಾಡ್ಬೋದು, ಓಕೆನಾ? ನೋಡಿ ಅಲ್ಲಿ ಹೋಗ್ತಾ ಇದಾರೆ ಬೋಟಿಂಗು. ಇಲ್ಲಿದೆಯಲ್ಲ ಹ್ಯಾಂಡಲ್ ಬ್ರಿಡ್ಜ್ದು ಹಳೇದಿದು, ಇದು ಹಳೇದು ಆಗ್ತಾ ಆಗ್ತಾ ಈ ರೀತಿ ಹೊಸದಾಗಿ ರೀಪ್ಲೇಸ್ ಮಾಡ್ಕೊಂಡ್ ಬರ್ತಾರೆ. ಇದು ಉಡ್ಡೆ ಅಲ್ವಾ? ಓಕೆ, ಹೌದು, ತುಂಬಾ ಕಡೆ ರೀಪ್ಲೇಸ್ ಮಾಡಿದ್ದಾರೆ. ಬ್ರಿಡ್ಜ್ ಮಧ್ಯದಲ್ಲಿ ಇದೀನಿ, ಕಂಪ್ಲೀಟ್ 360 ಡಿಗ್ರಿ ವ್ಯೂ ಕೊಡ್ತೀನಿ ನೋಡಿ ಹೆಂಗಿದೆ ಅಂತ ಇವರು. ಕೆಳಗೇನಕ್ಕೆ ಹೋಗ್ತಿದ್ಯಾ? ನೋಡ್ಬೋದಲ್ಲ. ಓಕೆ, ಮುಂದೆ. ಸೊ ಇವಾಗ ಬ್ರಿಡ್ಜ್ ಕೆಳಗೆ ಬಂದಿದ್ದೀವಿ, ಚೆನ್ನಾಗಿದೆ ವ್ಯೂ. ಸೈಕ್ಲಿಂಗ್ ಮಾಡೋರ್ಗು ಅಲ್ಲೊಂದು ಪಾತ್ ಇದೆ ನೋಡಿ ಕೆಳಗೆ. ಇವ್ರಂತೂ ಸೈಕ್ಲಿಂಗ್ ಮಾಡೋರ್ನ ಇವತ್ತು ಎಷ್ಟು ಜನ ನೋಡ್ಬಿಟ್ರು ಅಲ್ಲ. ಅದೇ ಅವ್ರನ್ನ ತೋರ್ಸ ಹೇಳಿದ್ದು, ಫುಲ್ಲು ಗ್ಯಾಂಗ್ ಇದಾರೆ ನೋಡ್ರಿ. ಅವಾಗಲೇ ಒಂದು ಊರ್ ಎಂಟ್ರೆನ್ಸ್ ಅಲ್ಲಿ ಒಂದು ಬ್ರಿಡ್ಜ್ ತೋರಿಸ್ತೆ ಅಲ್ವಾ, ಅದು ಸಪೋರ್ಟ್ ಎಲ್ಲ ಬಂದು ವುಡ್ಡಲ್ಲೇ ಇತ್ತು. ಬಟ್ ಈ ಬ್ರಿಡ್ಜ್ ನೋಡ್ರಿ, ಸಪೋರ್ಟ್ ಎಲ್ಲ ಬಂದು ಐರನ್ ಅಲ್ಲಿ ಕೊಟ್ಟಿದ್ದಾರೆ. ಐರನ್ನೇ ಅಲ್ವಾ? ಐರನ್ ಅಂದ್ರೆ ಕಾಂಬಿನೇಷನ್ ಆಫ್ ವುಡ್ ಅಂಡ್ ಐರನ್. ಅಲ್ಲ, ಇದು ಸಪೋರ್ಟಿಂಗ್ ಹೇಳ್ತಿರೋದು ನಾನು. ಅದು ಅಷ್ಟೇ. ಇಲ್ಲಿ ಕಾಂಕ್ರೀಟ್ ಹಾಕಿದಾರ, ಇಲ್ಲಿ ಕಾಂಕ್ರೀಟ್ ಹಾಕಿದಾರ, ಅಲ್ಲಿ ಕಾಂಕ್ರೀಟ್ ಎಲ್ಲ ಇಲ್ಲ, ಡೈರೆಕ್ಟ್ ಮಣ್ಣೊಳಗೆ ನೀರೊಳಗೆ ಇದೆ. ಮತ್ತೆ ಇಲ್ಲೆಲ್ಲ ಇದು ಹೋಲ್ಡರ್ ಇದೆಯಲ್ಲ, ಅದೇನದು? ಇದು ವುಡ್ಡಾ? ದೂರದಿಂದ ಐರನ್ ಅನ್ಸ್ತು. ವುಡ್ ಮತ್ತೆ ಮೆಟಲ್ ಎರಡು ಕಾಂಬಿನೇಷನ್ ಇದೆ. ಓಕೆ, ನೋಡಿ ಹೊರಗಡೆ ಮೆಟಲ್ ಇರುತ್ತೆ, ಹೊರಗಡೆ ವುಡ್. ನೋಡಕ್ ವುಡನ್ ಬ್ರಿಡ್ಜ್ ತರನೇ ಕಾಣುತ್ತೆ, ಬಟ್ ಅಲ್ಲಿ ಮೇಲ್ಗಡೆ ಇರೋದೆಲ್ಲ ವುಡ್. ನಾವು ನಡ್ಕೊಂಡು ಹೋಗ್ತೀವಲ್ಲ ಅದೆಲ್ಲ ವುಡ್, ಬಟ್ ಮೇನ್ ಸಪೋರ್ಟ್ ಎಲ್ಲ ಮೆಟಲ್. ನಂಗೆ ದೂರದಿಂದ ಇದನ್ನು ಐರನ್ ಅಂತ ಅನ್ಸ್ತು. ಐರನ್ ಸುಮ್ನೆ ನೋಡ್ಲಿಕ್ಕೆ ಚೆನ್ನಾಗ್ ಕಂಡೆ ಅಂತ ವುಡ್ ಹಾಕಿದಾರೆ ಅಷ್ಟೇ ಸೈಡ್ ಅಲ್ಲಿ. ಗೂಗಲ್ ಮ್ಯಾಪ್ ತೋರಿಸ್ತಿರೋ ದಾರಿನಲ್ಲಿ ಹೋಗ್ತಿದ್ರೆ ದಾರಿ ನೋಡ್ರಿ ಹೆಂಗಿದೆ. ನಿಜ ಕರೆಕ್ಟಾಗಿ ಹೋಗ್ತಿದೀವಾ? ಏನಪ್ಪ ಹೋಗೋದಷ್ಟೇ.
ಇಲ್ಲಿ ಈ ತರ ಇದೆ ಅಂದ್ರೆ ಯಾರೋ ವಾಕ್ ಮಾಡಿದ್ದಾರೆ ಅಂತ ತಾನೆ. ಆನೆ ಇದೆ. ಆನೆಗಳ ಆನೆ ಹೋಗಿದ್ದೆ ದಾರಿ ಅಂತಾರಲ್ಲ, ಆನೆ ಹೋಗಿದ್ದೆ ದಾರಿ. ನೀನೇ ಆನೆ ಅಲ್ಲ. ನಾವಿಬ್ರೆ ಆನೆ, ಹುಡುಗಿ ಆನೆ ಏನಂತಾರೆ? ಆನೆನೇ ಅಂತಾರೆ ಆನೆನೆ ಅಂತಾರ ಅಲ್ಲ. ಹ್ಮ್ ಗಂಡನೇ ಇವಾಗ ಸಿಂಹ ಸಿಮ್ಮಿನಿ, ಹ್ಮ್. ಬಟ್ ಹುಲಿ ಟೈಗರ್ಗೂ ಏನೋ ಇಲ್ಲ. ಟೈಗ್ರಸ್ ಇಂಗ್ಲಿಷ್ ಇಂಗ್ಲಿಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಕೇಳಿದ್ ನಾನು. ಈಗ ಸಿಂಹ ಸಿಂಹಿಣಿ ಅಂತಾರಲ್ಲ, ಆನೆ ಆನೆ. ಆನಿನಿ. ಆನೆ. ಯೂಶಲಿ ನಾನು ವಿಡಿಯೋ ಮಾಡೋಕ್ಕೆಲ್ಲ ಒಬ್ಳೇ ಬರಲ್ಲ. ಈ ಎಸ್ಸಿಂಗ್ ಮಾಡ್ಬೇಕಾದ್ರೆ ನಂಗೆ ಒಬ್ಳೇ ಬರಬೇಕು ಅಂತ ಅನಿಸ್ತಿತ್ತು. ಇದೆಲ್ಲ ಸುತ್ತಮುತ್ತ ನೋಡಿದಾಗ ಅನಿಸ್ತಿದೆ ಒಳ್ಳೆ ಕೆಲಸ ಮಾಡಿದೆ ನನ್ನ ಹಸ್ಬೆಂಡ್ ಜೊತೆಲಿ ಕರ್ಕೊಂಬಂದು ಅಂತ. ಯಾವ್ದಾದ್ರು ಪ್ರಾಣಿ ಇಟ್ಕೊಂಡ್ರೆ ಇಬ್ಬರು ಇಟ್ಕೊಳತ್ತೆ ಅಲ್ವಾ? ಬಿಟ್ ಸ್ಕೇರಿ ನೋಡಿ, ಸುತ್ತ ಕಾಡು. ಇಲ್ಲ ನೀನು ಹೆದ್ರಿಕೆ ಏನಾಗಲ್ಲ ಅಂದ್ರೆ ವೈಲ್ಡ್ ಅನಿಮಲ್ಸ್ ಎಲ್ಲ ಏನಿಲ್ಲ, ಎಸ್ಪೆಷಲಿ ಸ್ನೇಕ್ಸ್ ಎಲ್ಲ ಇಲ್ಲ. ಹಾ ಅವೆಲ್ಲ ಇತ್ತು ಅಂದ್ರೆ ಹೆದ್ರಿಕೆ ಆಗೋದು. ಹೌದಾ? ಈಗ ನಮ್ಮ ಸೈಡಲ್ಲೆಲ್ಲ ಆಗುಮೆನಲ್ಲೆಲ್ಲ ನೀವು ಈ ತರ ಕಾಡಲ್ಲಿ ಹೋದ್ರೆ ಹ್ಮ್ ಅದೆಲ್ಲ ನಾಗರಾವು ಕಾಳಿಂಗ ಸರ್ಪ ಎಲ್ಲ ತುಂಬಾ ಹ್ಮ್ ಹೆದರಿಕೆ ಆಗತ್ತೆ. ಹ್ಮ್ ಬಟ್ ಇಲ್ಲಿ ಹ್ಮ್. ಹಾವುಗಳಿಲ್ಲ. ಹಾವಿಲ್ವಾ ಇಲ್ಲಿ? ಹಾವಿಲ್ಲ. ನಿಂಗೆ ಸಿಕ್ಕರು ಜಿಂಕೆ ಸಿಗ್ಬೋದು ಅಷ್ಟೇ ಜಾಸ್ತಿ. ಏನೋ ಸೌಂಡ್ ಆಗ್ತಿದೆ, ದೆವ್ವ ಕೇಳಿಸ್ತಿದ್ಯಾ? ಪಕ್ಷಿಗಳು ಅವು ಸಿಗ್ನಲ್ ಕೊಡ್ತವೆ. ನೀ ನನ್ನ ಪಕ್ಕದಲ್ಲೇ ಇರು. ನೀನೇನೇನು ಜನ ಓಡಾಡಿರೋ ದಾರಿ ತಾನೆ. ಆದ್ರೂ ನನಗೆ ಗಿಡ ಟಚ್ ಆದ್ರೂ ಭಯ ಆಗುತ್ತೆ. ಮತ್ ಕಾಡು ಮನುಷ್ಯರು ವಾಸ ಮಾಡೋ ಜಾಗ ಅಲ್ಲ ತಾನೆ. ಕಾಡು ಸಿಗ್ತಾರ ಅಲ್ಲಿ. ನಾನು ಒಂದು ಫಿಲಮಲ್ಲಿ ನೋಡಿದೀನಿ, ಈ ಥರ ಹೋಗ್ತಿರೋನ ಕಾಡು ಮನುಷ್ಯರುಗಳು ಎತ್ಕೊಂಡು ಹೋಗ್ಬಿಡ್ತಾರೆ. ಮೊದಲೇ ನಮ್ಮಮ್ಮಂಗೆ ನಾನು ಒಬ್ಬಳೆ ಮಗಳು. ಚಿ ಕಳ್ದೋಗ್ತೀನಿ. ನಮ್ಮ ದೇಶದಲ್ಲಿ ಕಳ್ದೋಗೋಣ, ಇಲ್ಲಿ ಬೇಡ. ಏನಂತೀಯ? ಫೈನಲಿ ನಾವು ಗುಹೆಗೆ ಬಂದ್ವಿ. ಇದೆಲ್ಲ ಬಂದ್ಬಿಟ್ಟು ಆದಿಮಾನವರು ವಾಸ ಮಾಡಿದ್ದ ಗುಹೆ ಅಂತೆ. ಇಲ್ಲಿ ಆರ್ಕೋಲಜಿಸ್ಟ್ಗಳಿಗೆಲ್ಲ ಆದಿಮಾನವರು ವಾಸ ಇದ್ರು ಅನ್ನೋದಕ್ಕೆ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆಯಂತೆ. ಗುಹೆ ಒಳಗಡೆ ಹೋಗೋ ಥರ ಅಂತೂ ಇಲ್ಲ, ನೋಡಿದ್ರೆ ಸ್ಕೇರಿ ಆಗ್ತಾ ಇದೆ. ಈ ಊರಲ್ಲಿ ಇದೊಂದೇ ಗುಹೆ ಇಲ್ಲ, ಸುಮಾರು ಗುಹೆಗಳಿದೆ. ಸೊ ಅದೆಲ್ಲ ಗುಹೆನಲ್ಲೂ ಕೂಡ ಆದಿಮಾನವರು ವಾಸ ಇದ್ರಂತೆ ಅವ್ರ ಕಾಲದಲ್ಲಿ. ಇದು ಈ ಊರಿನ ಬಸ್ ಸ್ಟಾಪು. ನಾವು ಅವಾಗಲೇ ಬಂದು ಇಳ್ದಿದ್ದಿಲ್ಲೇ. ನೋಡಿದ ತಕ್ಷಣ ಶಾಕ್ ಆಯಿತು, ಇದೇನಪ್ಪ ಬಸ್ ಸ್ಟಾಪ್ ಈ ಥರ ಇದೆ ಅಂತ. ಹಳ್ಳಿ ಅಂದಮೇಲೆ ಹಿಂಗೆ ಇರುತ್ತೆ ಅಲ್ವಾ. ಒಳಗಡೆ ಅಂತೂ ಕೂರಂಗಿಲ್ಲ, ಫುಲ್ ಜೇಡ ಕಟ್ಬಿಟ್ಟಿದೆ. ಜಸ್ಟ್ ಇಲ್ಲಿ ಹೆಚ್ಚಂತ ಬೋರ್ಡ್ ಇದೆ, ಇಳಿಯೋರಿದ್ರೆ ಇಲ್ಲಿ ಇಳಿಸ್ತಾರೆ, ಹತ್ತಂಗಿದ್ರೆ ಬಂದಿಲ್ಲ ಹತ್ತಿಸ್ಕೊಂಡು ಹೋಗ್ತಾರೆ. ಆಲ್ಸೋ ಇಲ್ಲಿ ಬಸ್ಗಳದ್ದು ಡೀಟೇಲ್ಸ್ ಕೂಡ ಹಾಕಿದ್ದಾರೆ. ಸೊ ಇದನ್ನ ನೋಡಿ ಬಸ್ ಸ್ಟಾಪ್ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಆಲೂಗಡ್ಡೆನ ಸೇಲಿಗೆ ಇಟ್ಟಿದ್ದಾರೆ. ಓಕೆನಾ, ವೆಯ್ಟ್, ಬರ್ತಾನಿಲ್ಲ. ಗೊತ್ತಾಯ್ತು. ಇನ್ನೊಂದ್ಸಲ ಹಿಂದಕ್ಕೆ ಕೊಡ್ಲಾ ಮುಂದಕ್ಕೆ ಕೊಡ್ಲಾ? ಇನ್ನು ಮುಂದೆ ನಮ್ಮ ಸುತ್ತಮುತ್ತ ಇರೋ ಈ ರೀತಿ ಚಿಕ್ಕ ಪುಟ್ಟ ಊರುಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಎಸ್ಸಿಂಗ್ ಊರಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಆಲ್ಸೋ ಈ ವಿಡಿಯೋಗೊಂದು ಹೈಪ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.